ಡಿಯರ್ ಸ್ಟೂಡೆಂಟ್, ಇಂದಿನ ತರಗತಿಯಲ್ಲಿ ಪಿಗ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಪೂರ್ತಿ ಮನನ ಮಾಡ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಕ್ಯಾಸ್ಟ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಅದು ಹೇಗೆ ಕ್ಯಾಸ್ಟ್ ಐರನ್ ಅನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈಗಾಗಲೇ ಗೊತ್ತು ನಿಮ್ಗೆ, ಪಿಗ್ ಐರನ್ ಇಸ್ ಒಬ್ಟೈನ್ಡ್ ಫ್ರಮ್ ಬ್ಲಾಸ್ಟ್ ಫರ್ನೆಸ್. ಪಿಗ್ ಐರನ್ ಇಂದ ಏನನ್ನು ನಾವು ತಯಾರು ಮಾಡ್ತೀವಿ? ಬ್ಲಾಸ್ಟ್ ಫರ್ನೆಸ್ ಇಂದ ಪಿಗ್ ಐರನ್ ಅನ್ನ ತಯಾರು ಮಾಡ್ತೀವಿ. ಆ ಪಿಗ್ ಐರನ್ ಅನ್ನ ಏನ್ ಮಾಡ್ತೀವಿ? ರಾ ಮೆಟೀರಿಯಲ್ ಆಗಿ ಕ್ಯಾಸ್ಟ್ ಐರನ್ ಗೆ ಬಳಸ್ತೀವಿ. Pig iron is tapped from a blast furnace to a couple of furnace. ಬ್ಲಾಸ್ಟ್ ಫರ್ನೇಸ್ ಇಂದ ಟ್ಯಾಪ್ ಮಾಡಿದಂತ ಮೊಲ್ಟಾನ್ ಪಿಗ್ ಐರನ್ ಅನ್ನ ಅಥವಾ ಪಿಗ್ ಬ್ಯಾಟ್ಸನ್ ಅನ್ನ ನಾವು ಎಲ್ಲಿಗೆ ನಾವು ಯೂಸ್ ಮಾಡ್ತೀವಿ? ನೆಕ್ಸ್ಟ್ ಕಪಲ್ ಆಫ್ ಫರ್ನೇಸ್ ಗೆ ಯೂಸ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಪಿಗ್ ಐರನ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಬ್ಲಾಸ್ಟ್ ಫರ್ನೇಸ್, ಕ್ಯಾಸ್ಟ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಕುಪ್ಲೋ ಫರ್ನೇಸ್. ಈ ಕುಪ್ಲೋ ಫರ್ನೇಸ್ ಅನ್ನ ನಾವು ಕ್ಯಾಸ್ಟ್ ಐರನ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಕ್ಯಾಸ್ಟ್ ಐರನ್ ಇಸ್ ಒಬ್ಟೈನ್ಡ್ ಫ್ರಮ್ ದ ಫರ್ನೇಸ್ ಕುಪ್ಲಾ ಫರ್ನೇಸ್ ಅನ್ನು ಉಪಯೋಗಿಸಿಕೊಂಡು ನಾವೇನನ್ನ ಯೂಸ್ ಮಾಡ್ತೀವಿ? ಕ್ಯಾಸ್ಟ್ ಐರನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಈ ಕುಪ್ಲಾ ಫರ್ನೇಸ್ ಏನಿದೆ, ಇಟ್ ಈಸ್ ಅ ಸ್ಮಾಲ್ ಫಾರ್ಮ್ ಆಫ್ ಎ ಬ್ಲಾಸ್ಟ್ ಫರ್ನೇಸ್. ಇದು ಅಷ್ಟಿರಲ್ಲ, 20 ರಿಂದ 28, 20 ರಿಂದ 40 ಮೀಟರ್ ಅಷ್ಟು ಹೈಟು, 6 ರಿಂದ 8 ಮೀಟರ್ ಡಯಾಮೀಟರ್ ಯಾವ್ದಿರುತ್ತೆ ಬ್ಲಾಸ್ಟ್ ಫರ್ನೇಸ್ ಇರುತ್ತಲ್ಲ, ಅಷ್ಟಿರಲ್ಲ. ದಿಸ್ ಕ್ಯಾಸ್ಟ್ ಕುಪ್ಲಾ ಫರ್ನೇಸ್ ಡಯಾಮೀಟರ್ ಇಸ್ 1 to 2 ಮೀಟರ್ ಅಂಡ್ ಹೈಟ್ ಈಸ್ 5 to 8 ಮೀಟರ್. ಸೊ ಅದು ಯಾವ ರೀತಿ ಇರ್ತದೆ ನೋಡ್ಬೋಣ. ಸೊ ಈ ಕ್ಯಾಸ್ಟ್ ಐರನ್ ಅನ್ನ ಅಲ್ಲಿ ಸ್ಮೆಲ್ಟಿಂಗ್ ಅಂತ ಕರಿತೀವಿ, ಎಲ್ಲಿ ಬ್ಲಾಸ್ಟ್ ಫರ್ನೇಸ್ ನಲ್ಲಿ. ಇಲ್ಲಿ ರಿಫೈನಿಂಗ್ ಅಂತ ಕರಿತೀವಿ, ಪ್ಯೂರಿಫಿಕೇಶನ್ ಅಂತ ಕರಿತೀವಿ. ಪಿಗ್ ಐರನ್ ಮೇನ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ, ಅದೇನಿರುತ್ತೆ ಆ ಪಿಗ್ ಐರನ್ ಅಲ್ಲಿ ಇಂಪ್ಯೂರಿಟೀಸ್ ಉಳ್ಕೊಂಡ್ಬಿಟ್ಟಿರುತ್ತೆ. ಬೇರೆ ಬೇರೆ ಮ್ಯಾಂಗನೀಸ್, ಸಲ್ಫರ್, ಕಾರ್ಬನ್ ಕಾಂಟೆಂಟ್, ಈ ತರದೆಲ್ಲ ಇಂಪ್ಯೂರಿಟೀಸ್ ಅದನ್ನ ರಿಫೈನಿಂಗ್ ಮಾಡ್ತಾ ಇದೀವಿ. ಸೊ ಆ ರಿಫೈನಿಂಗ್ ಅಂದ್ರೆ ಪ್ಯೂರಿಫಿಕೇಶನ್. ದ ರಿಫೈನಿಂಗ್ ಪ್ರೋಸೆಸ್ ಆಫ್ ಪಿಗ್ ಐರನ್ ಡನ್ ಇನ್ ಎ ಕುಪ್ಲೋ ಫರ್ನೇಸ್ ಟು ಗೆಟ್ ಎ ಕ್ಯಾಸ್ಟ್ ಐರನ್. ಕುಪ್ಲೋ ಫರ್ನೇಸ್ ನಲ್ಲಿ ಆ ರಿಫೈನಿಂಗ್ ಪ್ರೋಸೆಸ್ ನಾವೇನ್ ಮಾಡ್ತೀವಿ? ಆ ರಿಫೈನಿಂಗ್ ಪ್ರೋಸೆಸ್ ಮಾಡಿ ನಮ್ಗೆ ಬರ್ತಕ್ಕಂಥದ್ದು, ಮ್ಯಾನುಫ್ಯಾಕ್ಚರಿಂಗ್ ಆಗ್ತಕ್ಕಂಥದ್ದು ಯಾವ ಐರನ್? ಕ್ಯಾಸ್ಟ್ ಐರನ್ ಅನ್ನು ನಾವಿಲ್ಲಿ ತಯಾರು ಮಾಡ್ತೀವಿ. ಕುಪ್ಲೋ ಫರ್ನೇಸ್ ಡಸ್ ನಾಟ್ ರನ್ ಕಂಟಿನ್ಯೂಸ್ಲಿ ಲೈಕ್ ಎ ಬ್ಲಾಸ್ಟ್ ಫರ್ನೇಸ್. ಇಟ್ ರನ್ಸ್ ಆಸ್ ಅಂಡ್ ವೆನ್ ರಿಕ್ವೈರ್ಡ್. ಬ್ಲಾಸ್ಟ್ ಫರ್ನೇಸ್ ಇದೆಯಲ್ಲ, ಇದು ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ, ಫೈರ್ ಯಾವಾಗಲೂ ರನ್ ಅಲ್ಲೇ ಇರುತ್ತೆ ಅದು. ಬಟ್ ಕುಪ್ಲೋ ಫರ್ನೇಸ್ ಡಸ್ ನಾಟ್ ರನ್ ಕಂಟಿನ್ಯೂಸ್ಲಿ, ಆಸ್ ಅಂಡ್ ವೆನ್. ನಮ್ಗೆ ಯಾವಾಗ ಬೇಕು ಅವಾಗ ಮಾತ್ರ ನಾವೇನನ್ನು ಬಳಸ್ತೀವಿ? ಕುಪ್ಲೋ ಫರ್ನೇಸ್ ಅನ್ನ ನಾವು ಬಳಸ್ತೀವಿ. ಈ ರಿಫೈನಿಂಗ್ ಪ್ರೋಸೆಸ್, ದಿಸ್ ಇಸ್ ಕುಪ್ಲೋ ಫರ್ನೇಸ್. ನೋಡಿ ಯಾವ ರೀತಿ ಇದೆ. ಇಲ್ಲಿ ಮೇಲೆ ಸ್ಪಾರ್ಕ್ ಅರೆಸ್ಟರ್ ಅಂತಿದೆ, ಇಲ್ಲಿ ಚಾರ್ಜಿಂಗ್ ಡೋರ್ಸ್ ಇಲ್ಲಿ ಮಧ್ಯದಲ್ಲಿ ಬರುತ್ತೆ, ಇಲ್ಲೊಂದು ಪ್ಲಾಟ್ಫಾರ್ಮ್ ಇದೆ, ಇಲ್ಲಿ ಒಳಗಡೆಗೆಲ್ಲ ರಾ ಮೆಟೀರಿಯಲ್ಸ್ ಅನ್ನ ಫಿಲ್ ಮಾಡಿದ್ದಾರೆ, ಮೆಟಲ್ ಅನ್ನ ಚಾರ್ಜ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕೂಡ ಟೈರ್ಸ್ ಇದೆ, ಸ್ಲಾಗ್ ಹೋಲ್ ಇದೆ, ಸ್ಯಾಂಡ್ ಬಾಟಮ್ ಅನ್ನ ಕೊಟ್ಟಿದ್ದಾರೆ. ಸೊ ದಿಸ್ ಆರ್ ಆಲ್ ದಿ ಕುಪ್ಲೋ ಫರ್ನೇಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್. ಸೊ ಇಲ್ಲಿ a coke fire is lighted at bottom of the cupola furnace to start the furnace. ಮೊದಲು ಏನ್ ಮಾಡ್ತಾರೆ? ಈ ಫರ್ನೇಸ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೆ ಇಲ್ಲಿ ಕೆಳಗಡೆ ಒಂದು ಕೋಕ್ ಫೈರ್ ಅನ್ನು ಮಾಡ್ತಾರೆ, ಲೈಟ್ ಮಾಡ್ತಾರೆ. ಇದು ಫರ್ನೇಸ್ ಬಾಟಮ್ ನಲ್ಲಿ ಹೀಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಫರ್ನೇಸ್ ಇಸ್ ಚಾರ್ಜ್ಡ್ ವಿತ್, ಈ ಫರ್ನೇಸ್ ಗೆ ಚಾರ್ಜಿಂಗ್ ಅಂತ ನಾವು ಕರಿತೀವಿ. ಅಂತ ತುಂಬಾ ರಾ ಮೆಟೀರಿಯಲ್ ಆಗ್ತಕ್ಕಂಥದ್ದು. ಏನೇನ್ ಹಾಕ್ತಾರೆ? ಏನ್ ಸರ್ ರಾ ಮೆಟೀರಿಯಲ್? ಒಂದ್ ರಾ ಮೆಟೀರಿಯಲ್ ನಿಮ್ಗೆ ಅಲ್ಲೇ ಗೊತ್ತು. ಯಾವ್ದು ರಾ ಮೆಟೀರಿಯಲ್? ಪಿಗ್ ಐರನ್, ಕೋಕು, ಲೈಮ್ ಸ್ಟೋನ್ಸ್. ಕೋಕು, ಪಿಗ್ ಐರನ್, ಲೈಮ್ ಸ್ಟೋನ್. ಇಲ್ಲಿ ಐರನ್ ಓರ್ ಹಾಕಲ್ಲ. ಐರನ್ ಓರ್ ಬದಲಿಗೆ ಏನ್ ಮಾಡ್ತೀವಿ ನಾವು? ನೇರವಾಗಿ ಪಿಗ್ ಐರನ್ ಅನ್ನ ಹಾಕ್ತೀವಿ. ಅಂಡ್ ಆಲ್ಸೋ ಸ್ಟೀಲ್ ಸ್ಕ್ರಾಪ್. Steel scrap also added sometime depending on required quantity of metal. ನಮಗೆ ಬೇಕಾದಂತ ಕ್ವಾಂಟಿಟಿ ಆಫ್ ಮೆಟಲ್ ಅನ್ನ
ನಾವು ಉತ್ಪಾದನೆಯನ್ನ ಮಾಡ್ಲಿಕ್ಕೋಸ್ಕರ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ಕೋಕು, ಪಿಗ್ ಐರನ್, ಲೈಮ್ ಸ್ಟೋನ್ ಜೊತೆಗೆ ಇನ್ನೊಂದು ಯಾವ್ದನ್ನ ಆಡ್ ಮಾಡ್ತಾ ಇದೀವಿ ಇಲ್ಲಿ, ಸ್ಟೀಲ್ ಸ್ಕ್ರಾಪ್, ಹಳೆ ಕಬ್ಬಿಣ ಅಂತ ನಾವೇನ್ ಕರಿತೀವಿ. ಈ ಹಳೆ ಕಬ್ಬಿಣವನ್ನ ಈ ಕ್ಯಾಸ್ಟ್ ಐರನ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ತೀವಿ. Adding a steel scrap with lower carbon content reduce the carbon content in the metal. ಈ ಸ್ಟೀಲ್ ಸ್ಕ್ರಾಪ್ ಅನ್ನ ಆಡ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಅಂತ ಅಂದ್ರೆ ನಮಗೆ ಕಾರ್ಬನ್ ಕಂಟೆಂಟ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಮೆಟಲ್ ಅಲ್ಲಿ ಕಾರ್ಬನ್ ಕಂಟೆಂಟ್ ಅನ್ನ ಏನ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ಈ ಕಾರ್ಬನ್ ಕಂಟೆಂಟ್ ಅನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ನಾವೇನ ಯೂಸ್ ಮಾಡ್ತೀವಿ, ಸ್ಟೀಲ್ ಸ್ಕ್ರಾಪ್ ಅನ್ನ ಆಡ್ ಮಾಡ್ತೀವಿ. ಈ ರಿಫೈನಿಂಗ್ ಪ್ರೋಸೆಸ್ ನಲ್ಲಿ ಡ್ಯೂರಿಂಗ್ ಎ ಮೆಲ್ಟಿಂಗ್ ಎ ಬ್ಲಾಸ್ಟ್ ಆಫ್ ಏರ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಫರ್ನೆಸ್, ಇದು ಮೆಲ್ಟ್ ಆಗ್ಬೇಕಾದ್ರೆ ಏರ್ ಬ್ಲಾಸ್ಟ್ ಅನ್ನ ಕೊಡ್ತೀವಿ. ಯಾವ್ದಕ್ಕೆ, ಈ ಕಪಲ್ ಆಫ್ ಟೈರ್ಸ್ ಮೂಲಕ. ಇಲ್ಲಿ ಟೈರ್ಸ್ ಹೋಲ್ಸ್ ಇದೆ, ಈ ಟೈರ್ಸ್ ಮೂಲಕ ನಾವೇನ್ ಮಾಡ್ತೀವಿ, ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ಚಿತ್ರದಲ್ಲಿ ನೋಡಿ, ಇಲ್ಲಿ ಆರೋ ಮಾರ್ಕಲ್ ತೋರಿಸ್ತಾ ಇದೀನಿ. ಇದ್ರ ಮೂಲಕ ಏರ್ ಬ್ಲಾಸ್ಟ್ ಅನ್ನ ಮಾಡ್ತೀವಿ. ನಾವೇ ಏನ್ ಮಾಡ್ತೀವಿ, ಇಲ್ಲಿ ಏರ್ ಬ್ಲಾಸ್ಟ್ ಅನ್ನ ಒಳಗಡೆ ಮಾಡ್ತೀವಿ. ನಂತರ ಏನಾಗುತ್ತೆ, ಮೋಲ್ಟಾನ್ ಮೆಟಲ್ ಕಂಬೈನ್ಸ್ ವಿತ್ ಸ್ಯಾಂಡ್, ಇಲ್ಲಿ ಒಳಗಡೆ ಸ್ಯಾಂಡ್ ಕೂಡ ಇರುತ್ತೆ, ಅಂಡ್ ಅದರ್ ಇಂಪ್ಯೂರಿಟೀಸ್, ಬೇರೆ ಇಂಪ್ಯೂರಿಟೀಸ್ ಜೊತೆ ಕಂಬೈಂಡ್ ಆಗಿ ಫ್ಲೋಟ್ಸ್ ಇನ್ ಲಿಕ್ವಿಡ್ ಫಾರ್ಮ್ ಆನ್ ದ ಟಾಪ್ ಆಫ್ ದ ಮೋಲ್ಟಾನ್ ಮೆಟಲ್ ವಿಚ್ ಇಸ್ ನೌನ್ ಆಸ್ ಸ್ಲಾಗ್. ಇಲ್ಲೂ ಕೂಡ ಸ್ಲಾಗ್ ಬರುತ್ತೆ ಸ್ಯಾಂಡ್ ಜೊತೆ, ಅಥವಾ ಇಲ್ಲಿರ್ತಕ್ಕಂಥ ಫ್ಲಕ್ಸ್ ಎಲ್ಲ ಏನಾಗುತ್ತೆ, ಮಿಕ್ಸ್ ಆಗಿ ಮೋಲ್ಟಾನ್ ಮೆಟಲ್ ಕಂಬೈನ್ ಆಗಿ ಒಂದು ಸ್ಲಾಗ್ ಫಾರ್ಮ್ ಆಗುತ್ತೆ ಮೇಲ್ಗಡೆ. ಆ ಸ್ಲಾಗ್ ಅನ್ನ ನಾವು ಟ್ರ್ಯಾಪ್ ಹೋಲ್ ಮೂಲಕ ಏನ್ ಮಾಡ್ತೀವಿ, ಸ್ಲಾಗ್ ಅನ್ನ ರಿಮೂವ್ ಮಾಡ್ತೀವಿ. ಮೋಲ್ಟಾನ್ ಮೆಟಲ್ ಸಿಂಕ್ಸ್ ಟು ದ ಬಾಟಮ್. ಸ್ಲಾಗ್ ಹೋದ್ಮೇಲೆ ಈ ಮೋಲ್ಟಾನ್ ಮೆಟಲ್ ಇರ್ತದೆ, ಎಲ್ಲ ಕೆಳಗಡೆ ತಳಕ್ ಹೋಗ್ಬಿಟ್ಟಿರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ, ಇಲ್ಲಿ ಮೋಲ್ಟಾನ್ ಮೆಟಲ್ ಇಲ್ಲಿ ಕೆಳಗಡೆ ತಳದಲ್ಲಿ ಕಾಣಿಸ್ತಾ ಇರ್ತದೆ. ಸೊ ಈ ಮೋಲ್ಟಾನ್ ಮೆಟಲ್ ಸಿಂಕ್ಸ್ ಟು ದ ಬಾಟಮ್ ಆಫ್ ದ ಫರ್ನೇಸ್ ಫ್ರಮ್ ವೇರ್ ಇಟ್ ಇಸ್ ಟ್ಯಾಪ್ಡ್ ಅಂಡ್ ಕಲೆಕ್ಟೆಡ್ ಇನ್ ಲ್ಯಾಡಲ್ಸ್. ಲ್ಯಾಡಲ್ಸ್ ಮೂಲಕ ಅದನ್ನ ನಾವೇನ್ ಮಾಡ್ತೀವಿ, ಕಲೆಕ್ಟ್ ಮಾಡ್ತೀವಿ. ಯಾವ್ದನ್ನ, ಮೋಲ್ಟಾನ್ ಮೆಟಲ್ ಯಾವ್ದು ಬಾಟಮ್ ಬರುತ್ತೆ, ಬಾಟಮ್ ಬಂದ ನಂತರ ಅದನ್ನ ಏನ್ ಮಾಡ್ತೀವಿ ನಾವು, ಹೊರಗಡೆಗೆ ಡ್ರಾಪ್ ಔಟ್ ಮಾಡ್ತೀವಿ. ಹೊರಗಡೆಗೆ ಲ್ಯಾಡಲ್ ಮೂಲಕ ಏನ್ ಮಾಡ್ತೀವಿ, ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಟ್ ಮೆಟಲ್ ದೆನ್ ಪೌರ್ಡ್ ಇಂಟು ದ ಸ್ಯಾಂಡ್ ಮೋಲ್ಡ್ಸ್ ಟು ಗೆಟ್ ರಿಕ್ವೈರ್ಡ್ ಕಾಂಪೋನೆಂಟ್ ಇನ್ ಎ ಕ್ಯಾಸ್ಟೆಡ್ ಫಾರಮ್. ನಮ್ಗೆ ಈ ಕ್ಯಾಸ್ಟಿಂಗ್ ಅಂತ ಮಾಡ್ತೀವಿ. ಈ ಕ್ಯಾಸ್ಟಿಂಗ್ ಮಾಡತಕ್ಕಂಥದ್ದು ಈ ಹಾಟ್ ಮೆಟಲ್ ಏನ್ ಬರುತ್ತೆ ಕಪಲ್ ಫರ್ನೆಸ್ ಇಂದ, ಇದನ್ನೇ ನಾವು ಯಾವ ಸೇಪ್ ಮೌಲ್ಡ್ ಇರುತ್ತೆ ಆ ಮೌಲ್ಡ್ಗೆ ಫೋರ್ಮ್ ಮಾಡೋದ್ರಿಂದ, ಹರಿಸೋದ್ರ ಮೂಲಕ ನಮ್ಗೆ ಆ ರಿಕ್ವೈರ್ಡ್ ಕ್ಯಾಸ್ಟಿಂಗ್ಸ್ ಅನ್ನು ನಾವೇನ್ ಮಾಡಬಹುದು, ಎಕ್ಸ್ಟ್ರಾಕ್ಟ್ ಅನ್ನು ನಾವಿಲ್ಲಿ ಮಾಡ್ಕೊಳ್ಬಹುದು. An alloy of iron, carbon and silicon in which carbon ranges from 2 to 4%. ಇದರಲ್ಲಿ ಈ ಕ್ಯಾಸ್ಟ್ ಐರನ್ ಇದೆಯಲ್ಲ, ಇದು ಅಲಾಯ್ ಆಫ್ ಐರನ್, ಕಾರ್ಬನ್, ಸಿಲಿಕಾನ್. ಕಾರ್ಬನ್ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಕ್ಯಾಸ್ಟ್ ಐರನ್ ಅಂದ್ರೆ 2 ರಿಂದ 4% ಇರುತ್ತೆ. ಕಾರ್ಬನ್ ಪರ್ಸೆಂಟೇಜ್ 2 to 4% ಇರುತ್ತೆ. ಇದು ಇಷ್ಟು ರಿಫೈನಿಂಗ್ ಪ್ರೋಸೆಸ್ ಆಫ್ ದಿ ಕ್ಯಾಸ್ಟ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ಅರ್ಥ ಆಯ್ತಲ್ಲ. ಈಗ ಈ ಕ್ಯಾಸ್ಟ್ ಐರನ್ ಅಲ್ಲಿ ಯಾವ್ಯಾವ ತರ ಕ್ಯಾಸ್ಟ್ ಐರನ್ ಇದೆ? ದೇರ್ ಆರ್ 4 ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್. ಒಂದು ಗ್ರೇ ಕ್ಯಾಸ್ಟ್ ಐರನ್, ಒಂದು ವೈಟ್ ಕ್ಯಾಸ್ಟ್ ಐರನ್, ಒಂದು ಮ್ಯಾಲ್ಯೂಬಲ್ ಕ್ಯಾಸ್ಟ್ ಐರನ್, CI ಅಂದ್ರೆ ಕ್ಯಾಸ್ಟ್ ಐರನ್, ಇನ್ನೊಂದು ನೋಡುಲಾರ್ ಕ್ಯಾಸ್ಟ್ ಐರನ್ ಅಂತ ನಾವು ಕರೀತೀವಿ. ದೇರ್ ಆರ್ 4 ಟೈಪ್ಸ್, ಕಾಮನ್ಲಿ 4 ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್. ಗ್ರೇ ಕ್ಯಾಸ್ಟ್ ಐರನ್ ನೋಡಿ ಅದರ ಪ್ರಾಪರ್ಟೀಸ್, ಗುಣಗಳು. ದಿಸ್ ಗ್ರೇ ಕ್ಯಾಸ್ಟ್ ಐರನ್ ಇಸ್ ಯೂಸ್ಡ್ ಫಾರ್ ಕ್ಯಾಸ್ಟಿಂಗ್ ಮೆಷಿನರಿ ಪಾರ್ಟ್ಸ್ ಆಸ್ ಇಟ್ ಕ್ಯಾನ್ ಬಿ ಮೆಷಿನ್ಡ್ ಈಸಿಲಿ. ಈ ಗ್ರೇ ಕ್ಯಾಸ್ಟ್ ಐರನ್ ಅನ್ನೇ ಮೆಷಿನ್ ಪಾರ್ಟ್ಸ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡೋದು. ಯಾಕೆ ಅಂದ್ರೆ ಈಸಿಯಾಗಿ ನಾವೇನ್ ಮಾಡ್ಬೋದು, ಮೆಷಿನ್ ಅನ್ನ ಮಾಡಬಹುದು. ಯೂಸ್ ಫಾರ್ ಕ್ಯಾಸ್ಟಿಂಗ್ ಮೆಷಿನ್ ಬೆಡ್ಸ್, ಮೆಷಿನ್ ಲೇತ್ ಬೆಡ್ ಅಥವಾ ಇತರೆ ಮೆಷಿನ್ ಬೆಡ್ಸ್, ಮೆಷಿನ್ ಟೇಬಲ್ಸ್, ಸ್ಲೈಡ್ ವೇಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಯಾಕೆ ಅಂದ್ರೆ ಈ ಒಂದು ಗ್ರೇ ಕ್ಯಾಸ್ಟ್ ಐರನ್ ಏನಿದೆ, ಆಫ್ಟರ್ ಏಜಿಂಗ್ ಸುಮಾರು ವರ್ಷಗಳ ನಂತರವೂ, ಬಳಸಿದ ನಂತರವೂ ಕೂಡ ಡೈಮೆನ್ಷನಲ್ ಸ್ಟೆಬಿಲಿಟಿ ಇರುತ್ತೆ. ಹಾಗಾಗಿ ಮೆಷಿನ್ ಬೆಡ್ಸ್ ಅನ್ನು ಮಾಡ್ಲಿಕ್ಕೆ, ನಾವು ಟೇಬಲ್ಸ್ ಅನ್ನ ಮಾಡ್ಲಿಕ್ಕೆ, ಸ್ಲೈಡ್ಸ್ ಅನ್ನ, ಟೇಬಲ್ಸ್ ನಾಟ್ ನಮ್ ಟೇಬಲ್ ಅಲ್ಲ, ಮೆಷಿನ್ ಟೇಬಲ್ಸ್ ಮಾಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಗ್ರೇ ಕ್ಯಾಸ್ಟ್ ಐರನ್ ಆಸ್ ವೆಲ್ ಆಸ್ ನಿಮ್ಮ ಸರ್ಫೇಸ್ ಪ್ಲೇಟ್, ಮಾರ್ಕಿಂಗ್ ಟೇಬಲ್ಸ್ ಇವೆಲ್ಲ ಮಾಡ್ಲಿಕ್ಕೆ ನಾವು ಬಳಸ್ತೀವಿ.
This grey cast iron is an excellent bearing and sliding surface due to graphite content. ನೋಡಿ ಈ ಕ್ಯಾಸ್ಟ್ ಐರನ್ ಅನ್ನ ನೀವು ನಾನು ಹಿಂದೆ ಹೇಳಿದ್ದೀನಿ, ಕ್ಯಾಸ್ಟ್ ಐರನ್ ಡ್ರಿಲ್ ಮಾಡ್ಬೇಕಾಗ್ಲಿ ಮೆಷಿನ್ ಮಾಡ್ಬೇಕಾಗ್ಲಿ ನಾವು ಏನನ್ನ ಯೂಸ್ ಮಾಡಲ್ಲ, ಕೂಲೆಂಟ್ ಅನ್ನ ಯೂಸ್ ಮಾಡಲ್ಲ. ಯಾಕಪ್ಪ ಅಂತಂದ್ರೆ ಕ್ಯಾಸ್ಟ್ ಐರನ್ ಒಳಗಡೆನೆ ಏನಿರ್ತದೆ, ಗ್ರಾಫೈಟ್ ಕಂಟೆಂಟ್ ಇರುತ್ತೆ. ಮತ್ತೆ ಕ್ಯಾಸ್ಟ್ ಐರನ್ ಗ್ರಾನುಲಾರ್ ಸ್ಟ್ರಕ್ಚರ್ ಇರುತ್ತೆ, ರಚನೆ ಬಂದು ಸ್ಟ್ರಕ್ಚರ್ ಕಂಟಿನ್ಯೂಸ್, ಅದು ಏನಾಗಲ್ಲ, ಕಟಿಂಗ್ ಟೂಲ್ಗೆ ಅದು ಟಚ್ ಆಗಲ್ಲ. ಮತ್ತೆ ಗ್ರಾಫೈಟ್ ಏನಾಗುತ್ತೆ, ಕೂಲೆಂಟ್ ರೀತಿ ಹ್ಯಾಕ್ ಮಾಡುತ್ತೆ ಅಂತ ಹೇಳಿದ್ದೀನಿ ನಾನು. ಸೊ ಡ್ರೈ, ಹಾಗಾಗಿ ಡ್ರೈ ಅಲ್ಲಿ ನಾವು ಮೆಷಿನಿಂಗ್ ಮಾಡ್ತೀವಿ. ಹಾಗಾಗಿ ಈ ಬೇರಿಂಗ್ ಸರ್ಫೇಸ್ ಸ್ಲೈಡ್ ಆಗುತ್ತಲ್ಲ, ಈ ಬೆಡ್ ಮೇಲೆ ನಾವು ಕ್ಯಾರೇಜ್ ಇಂದ ಸ್ಲೈಡ್ ಮಾಡ್ತೀವಿ ಲೇತ್ ನಲ್ಲಿ, ಯಾಕೆ ಅಷ್ಟು ಈಸಿಯಾಗಿ ಸ್ಲೈಡ್ ಆಗುತ್ತೆ ಅಂತ ಅಂದ್ರೆ, ಸೊ ಇಟ್ಸ್ ಎಕ್ಸಲೆಂಟ್ ಬೇರಿಂಗ್ ಅಂಡ್ ಸ್ಲೈಡಿಂಗ್ ಸರ್ಫೇಸ್ ಡ್ಯೂ ಟು ಗ್ರಾಫೈಟ್ ಕಂಟೆಂಟ್. ಅದರಲ್ಲಿ ಇರತಕ್ಕಂತ ಗ್ರಾಫೈಟ್ ಲೋ ಮೆಲ್ಟಿಂಗ್ ಪಾಯಿಂಟ್ ದೆನ್ ಸ್ಟೀಲ್ ಅಂಡ್ ಕ್ಯಾನ್ ಬಿ ಯೂಸ್ಡ್ ಫಾರ್ intricate profile casting due to its good fluidity. ಇದು ಸ್ಟೀಲ್ ಗೆ ಕಂಪೇರ್ ಮಾಡಿದಾಗ ಲೋ ಮೆಲ್ಟಿಂಗ್ ಪಾಯಿಂಟ್. ಸೊ ಹಾಗಾಗಿ ನಮಗೆ ಬೇಕಾದ ಪ್ರೊಫೈಲ್ ಅನ್ನ ನಾವು ಮಾಡಬಹುದು, ಮೌಲ್ಡಿಂಗ್ ಮಾಡಿ ಕ್ಯಾಸ್ಟಿಂಗ್ ಅನ್ನ ಮಾಡ್ಬಿಡ್ಬೋದು. ಯಾಕಂದ್ರೆ ಇದು ಅಷ್ಟು ಈಸಿಯಾಗಿ ಗುಡ್ ಫ್ಲೂಯಿಡಿಟಿ ಹರಿತಕ್ಕಂಥದ್ದು. ಮೌಲ್ಡಿಂಗ್ ನಲ್ಲಿ ಕ್ಯಾಸ್ಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಗುಡ್ ಫ್ಲೂಯಿಡಿಟಿ ಇದೆ ಗ್ರೇ ಕ್ಯಾಸ್ಟ್ ಐರನ್. This grey cast iron widely used for machine parts because of its ability to reduce vibration and minimize the tool. ಈ ಗ್ರೇ ಕ್ಯಾಸ್ಟ್ ಐರನ್ ಅನ್ನ ಜಾಸ್ತಿ ನಾವು ಬಳಸ್ತೀವಿ ಮೆಷಿನ್ ಪಾರ್ಟ್ಸ್ ಮಾಡ್ಲಿಕ್ಕೆ. ಯಾಕೆ ಅಂತ ಅಂದ್ರೆ ಮೆಷಿನ್ ಪಾರ್ಟ್ಸ್ ಇಟ್ ಗೆಟ್ ಎಬಿಲಿಟಿ ಟು ರೆಡ್ಯೂಸ್ ವೈಬ್ರೇಷನ್ಸ್ ನ, ಅದರತಕ್ಕಂಥದನ್ನ ಕಡಿಮೆ ಮಾಡೋದು, ಆ ಟೂಲ್ ಚಾರ್ಟರ್ ನ ಕಡಿಮೆ ಮಾಡತಕ್ಕಂಥದ್ದು ಅಂತ ಒಂದು ಎಬಿಲಿಟಿ ಈ ಗ್ರೇ ಕ್ಯಾಸ್ಟ್ ಐರನ್ ಇದೆ. ಹಾಗಾಗಿ ಈ ಮೆಷಿನ್ ಪಾರ್ಟ್ಸ್ ಅನ್ನ ಮಾಡ್ಬೇಕಾದ್ರೆ ನಾವು ಗ್ರೇ ಕ್ಯಾಸ್ಟ್ ಐರನ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಇಟ್ ಈಸ್ ಕ್ವೈಟ್ ಬ್ರಿಟಲ್. ಇದು ಒಂದು ಸ್ವಲ್ಪ ಬ್ರಿಟಲ್ ಮೆಟೀರಿಯಲ್, ಮೆಕಾನಿಕಲಿ ಇಟ್ ಇಸ್ ಅ ಬ್ರಿಟಲ್ ಮೆಟೀರಿಯಲ್ ಅಂಡ್ ಹ್ಯಾಸ್ ಎ ಲೋ ಟೆನ್ಸೈಲ್ ಸ್ಟ್ರೆಂತ್. ಅಂದ್ರೆ ಇದೊಂದು ಸ್ವಲ್ಪ ಟೆನ್ಸೈಲ್ ಸ್ಟ್ರೆಂತ್ ಕಡಿಮೆ, ಹಾಗಾಗಿ ಏನ್ ಮಾಡ್ತಾರೆ, ಇದನ್ನ ಅಲಾಯ್ಡ್ ಮಾಡ್ತಾರೆ. ಸೊ hence it is not used for making components subject to high stress or impact load. ಹಾಗಾಗಿ ಇದು ಕ್ವೈಟ್ ಬ್ರಿಟಲ್ ಇರೋದ್ರಿಂದ, ಲೋ ಟೆನ್ಸೈಲ್ ಸ್ಟ್ರೆಂತ್ ಇರೋದ್ರಿಂದ ಇದನ್ನ ಹೈ ಸ್ಟ್ರೆಸ್ ಮತ್ತು ಇಂಪ್ಯಾಕ್ಟ್ ಲೋಡ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಇದನ್ನ ನಾವು ಬಳಸಲ್ಲ. ಯಾವ್ದನ್ನ, ಗ್ರೇ ಕ್ಯಾಸ್ಟ್ ಐರನ್ ನಾವು ಬಳಸಲ್ಲ. ಇಟ್ ಈಸ್ ಅಲಾಯ್ಡ್ ವಿತ್ ನಿಕ್ಕಲ್, ಕ್ರೋಮಿಯಂ, ವೆನೇಡಿಯಂ ಆರ್ ಕಾಪರ್ ಟು ಮೇಕ್ ಇಟ್ ಟಫ್. ಹಾಗಾದ್ರೆ ಇದನ್ನ ಯಾವ ರೀತಿ ಟಫ್ ಮಾಡ್ತಾರೆ, ಇದಕ್ಕೆ ಏನ್ ಮಾಡ್ತಾರೆ, ಮಿಶ್ರ ಮಾಡ್ತಾರೆ. ಯಾವ್ದನ್ನ, ನಿಕ್ಕಲ್, ಕ್ರೋಮಿಯಂ, ವೆನೇಡಿಯಂ, ಕಾಪರ್ ಸೇರಿಸಿದ್ರೆ ಕ್ಯಾಸ್ಟ್ ಐರನ್ ಏನಾಗುತ್ತೆ, ಟಫ್ ಆಗುತ್ತೆ. ಅವಾಗ ಏನ್ ಮಾಡ್ಬೋದು, ಇದು ಹೈ ಸ್ಟ್ರೆಸ್ ತಡ್ಕೊಳ್ಳುತ್ತೆ, ಇಂಪ್ಯಾಕ್ಟ್ ಲೋಡ್ ಅನ್ನ ತಡ್ಕೊಳ್ಳುತ್ತೆ. ಸೊ ಇದು ಅಲಾಯ್ ಮಾಡೋದ್ರಿಂದ, ಮಿಶ್ರವನ್ನ ಮಾಡೋದ್ರಿಂದ ಇದು ವೆಲ್ಡಬಲ್. ಗ್ರೇ ಕ್ಯಾಸ್ಟ್ ಐರನ್ ಇದನ್ನ ವೆಲ್ಡಿಂಗ್ ಮಾಡ್ಬೋದು. ಬಟ್ ಈ ವೆಲ್ಡಿಂಗ್ ಮಾಡ್ಬೇಕಾದ್ರೆ ಈ ಬೇಸ್ ಮೆಟಲ್ ಅನ್ನ ಏನ್ ಮಾಡ್ಬೇಕು, ಪ್ರೀಹೀಟಿಂಗ್ ಮಾಡ್ಬೇಕು. ಪ್ರೀಹೀಟಿಂಗ್ ಮಾಡಿದ್ರೆ ಈಸಿಯಾಗಿ ಇದನ್ನ ಏನ್ ಮಾಡ್ಬೋದು, ನಾವು ವೆಲ್ಡಿಂಗ್ ಅನ್ನ ಮಾಡ್ಬೋದು. ವೈಟ್ ಕ್ಯಾಸ್ಟ್ ಐರನ್ ಇದೆ. ವೈಟ್ ಕ್ಯಾಸ್ಟ್ ಐರನ್ ಒಂದು, ಗ್ರೇ ಕ್ಯಾಸ್ಟ್ ಐರನ್ ಆಯ್ತು, ಈಗ ವೈಟ್ ಕ್ಯಾಸ್ಟ್ ಐರನ್. ಈ ವೈಟ್ ಕ್ಯಾಸ್ಟ್ ಐರನ್ ಹಾರ್ಡ್ ಅಂಡ್ ಡಿಫಿಕಲ್ಟ್ ಟು ಮೆಷಿನ್ ಇಟ್. ಇದು ತುಂಬಾ ಹಾರ್ಡ್, ಮೆಷಿನ್ ಮಾಡೋದು ಕಷ್ಟ. ಯಾವುದು, ಗ್ರೇ ಕ್ಯಾಸ್ಟ್ ಐರನ್ ಮೆಷಿನ್ ಮಾಡೋದು ಈಸಿ, ಬಟ್ ಇದು ಮೆಷಿನ್ ಮಾಡೋದು ಕಷ್ಟ. ಹಾಗಾಗಿ ಇಟ್ ಈಸ್ ಯೂಸ್ಡ್ ಫಾರ್ ಕಾಂಪೋನೆಂಟ್ಸ್ ವಿಚ್ ಹ್ಯಾವ್ ಟು ವಿತ್ಸ್ಟ್ಯಾಂಡ್ ಬಿಟ್ವೀನ್ ಅಬ್ರೇಷನ್. ಈ ವೈಟ್ ಕ್ಯಾಸ್ಟ್ ಐರನ್ ಹಾಗಾದ್ರೆ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಕೆಲವು ಅಲ್ಲಿ ಅಬ್ರೇಷನ್ಸ್ ನ ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೋ ಅಂತ ಕಡೆ ಈ ಒಂದು ವೈಟ್ ಕ್ಯಾಸ್ಟ್ ಐರನ್ ನ ಯೂಸ್ ಮಾಡ್ತಾರೆ. ದಿಸ್ ವೈಟ್ ಕ್ಯಾಸ್ಟ್ ಐರನ್ ಕ್ಯಾನ್ ಪ್ರೊಡ್ಯೂಸ್ಡ್ ಬೈ ಲೋಯರಿಂಗ್ ದ ಸಿಲಿಕಾನ್ ಕಾಂಟೆಂಟ್. ಯಾವ ರೀತಿ ವೈಟ್ ಕ್ಯಾಸ್ಟ್ ಐರನ್ ಪ್ರೊಡ್ಯೂಸ್ ಮಾಡ್ತಾರೆ ಸರ್ ಅಂತ ಅಂದ್ರೆ, ಈ ಮಾಮೂಲಿ ಗ್ರೇ ಕ್ಯಾಸ್ಟ್ ಐರನ್ ಅಲ್ಲಿ ಏನಿರ್ತದೆ, ಸಿಲಿಕಾನ್ ಕಾಂಟೆಂಟ್ ನ ರೆಡ್ಯೂಸ್ ಮಾಡ್ಬಿಡ್ತಾರೆ, ಲೋಯರಿಂಗ್ ಮಾಡ್ತಾರೆ. ಲೋಯರಿಂಗ್ ಮಾಡಿ ರ್ಯಾಪಿಡ್ ಕೂಲಿಂಗ್, ರ್ಯಾಪಿಡ್ ಅಂದ್ರೆ ಫಾಸ್ಟ್ ಆಗಿ ಅದನ್ನ ತಣ್ಣನೆ ಮಾಡ್ತಕ್ಕಂಥದ್ದು. ಆ ಮೂಲಕ ಏನ್ ಮಾಡಬಹುದು, ನಾವು ವೈಟ್ ಕ್ಯಾಸ್ಟ್ ಐರನ್ ನ ಪ್ರೊಡ್ಯೂಸ್ ಮಾಡಬಹುದು. ವೆನ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಮೆಥಡ್ ಇಟ್ ಈಸ್ ಕಾಲ್ಡ್ ಚಿಲ್ಡ್ ಕ್ಯಾಸ್ಟ್ ಐರನ್. ಈ ರ್ಯಾಪಿಡ್ ಕೂಲಿಂಗ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ, ಹಾಗಾಗಿ ವೈಟ್ ಕ್ಯಾಸ್ಟ್ ಐರನ್ ಗೆ ಇನ್ನೊಂದು ಹೆಸರು ಬಂದ್ರೆ ಅದನ್ನ ಚಿಲ್ಡ್ ಕ್ಯಾಸ್ಟ್ ಐರನ್ ಅಂತ ಕೂಡ ನಾವು ಕರಿತೀವಿ. ಚಿಲ್ಡ್, ರ್ಯಾಪಿಡ್ ಕೂಲಿಂಗ್ ಆಗಿರೋದ್ರಿಂದ ಇದನ್ನ ಚಿಲ್ಡ್ ಕ್ಯಾಸ್ಟ್ ಐರನ್ಸ್. ಇದು ವೆಲ್ಡ್ ಮಾಡಕ್ ಆಗಲ್ಲ. ಗ್ರೇ ಕ್ಯಾಸ್ಟ್ ಐರನ್ ವೆಲ್ಡ್ ಮಾಡಬಹುದು ಸ್ವಲ್ಪ ಪ್ರೀಹೀಟ್ ಮಾಡಿ, ಬಟ್ ವೈಟ್ ಕ್ಯಾಸ್ಟ್ ಐರನ್ cannot be ನೆನಪಲ್ಲಿ ಇಟ್ಕೊಬೇಕು.
ಇನ್ನೊಂದು ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ ಅಂತಿದೆ. ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಡಕ್ಟಿಲಿಟಿ. ಈ ಮ್ಯಾಲಿಯಬಲ್ ಅಂದ್ರೆ ಮ್ಯಾಲಿಯಬಿಲಿಟಿ ಇಸ್ ಎ ಮೆಕಾನಿಕಲ್ ಪ್ರಾಪರ್ಟಿ ಬೈ ವಿಚ್ ದ ಮೆಟಲ್ ಕೆನ್ ಬಿ ಡ್ರಾನ್ ಇನ್ ಟು ಥಿನ್ ಶೀಟ್ಸ್ ಅಂತ ನಾನು ಹೇಳಿದ್ದೀನಿ. ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಡಕ್ಟಿಲಿಟಿ, ಟೆನ್ಸೈಲ್ ಸ್ಟ್ರೆಂತ್ ಅಂಡ್ ಟಫ್ನೆಸ್ ದೆನ್ ಗ್ರೇ ಕ್ಯಾಸ್ಟ್ ಐರನ್. ಗ್ರೇ ಕ್ಯಾಸ್ಟ್ ಐರನ್ ಗೆ ಕಂಪೇರ್ ಮಾಡಿದಾಗ ಇದರ ಡಕ್ಟಿಲಿಟಿ ಇದೆ, ಟೆನ್ಸೈಲ್ ಸ್ಟ್ರೆಂತ್ ಇದೆ, ಮತ್ತೆ ಟಫ್ನೆಸ್ ಪ್ರಾಪರ್ಟಿ ಇದರಲ್ಲಿ ನಾವು ನೋಡಬಹುದು. ಪ್ರೊಡ್ಯೂಸ್ಡ್ ಫ್ರಮ್ ವೈಟ್ ಕ್ಯಾಸ್ಟ್ ಐರನ್. ಈ ವೈಟ್ ಕ್ಯಾಸ್ಟ್ ಐರನ್ ನಿಂದ ಇದನ್ನ ಪ್ರೊಡ್ಯೂಸ್ ಮಾಡೋದು ಹೇಗೆ ಸರ್ ಅಂತ ಅಂದ್ರೆ, ಪ್ರೊಲಾಂಗ್ಡ್ ಈ ಟ್ರೀಟ್ಮೆಂಟ್ ಆಫ್ ತುಂಬಾ ದೀರ್ಘ, ಎಷ್ಟು ದೀರ್ಘ ಅಂದ್ರೆ 30 ಗಂಟೆ ಮೆಲ್ಟ್ ಮಾಡ್ಬೇಕು. ನಾವು ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂದ್ರೆ ಫರ್ನೆಸ್ ಅಲ್ಲಿ ಇಟ್ಕೊಂಡು 30 ಗಂಟೆ ಕಪ್ಲೋ ಫರ್ನೆಸ್ ನಲ್ಲಿ ಈ ವೈಟ್ ಕ್ಯಾಸ್ಟ್ ಐರನ್ ನಾವು ಮೆಲ್ಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್. ಇನ್ನೊಂದು ನೋಡುಲಾರ್ ಕ್ಯಾಸ್ಟ್ ಐರನ್ ಎಂದಿದೆ. ಇಟ್ ಇಸ್ ವೆರಿ ಮಚ್ ಸಿಮಿಲರ್ ಟು ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ ಬಟ್ ಪ್ರೊಡ್ಯೂಸ್ಡ್ ವಿತೌಟ್ ಎನಿ ಟ್ರೀಟ್ಮೆಂಟ್. ಇದು ಯಾವುದೇ ಟ್ರೀಟ್ಮೆಂಟ್ ಇಲ್ಲದಂತೆ ನಾವು ಪ್ರೊಡ್ಯೂಸ್ ಮಾಡಬಹುದು ನಾಡುಲಾರ್ ಕ್ಯಾಸ್ಟ್ ಐರನ್ ಅನ್ನ. ಇಟ್ ಈಸ್ ಆಲ್ಸೋ ನೋನ್ ಆಸ್ ನಾಡುಲಾರ್ ಐರನ್ ಅಂತಾರೆ, ಡಕ್ಟೈಲ್ ಐರನ್ ಅಂತಾರೆ, ಅಥವಾ ಸ್ಪೆರಡಾಯಿಲ್ ಗ್ರಾಫೈಟ್ ಐರನ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ಸೊ ದಿಸ್ ಈಸ್ ವೆರಿ ಮಚ್ ಸಿಮಿಲರ್ ಟು ದಿ malleable cast iron but produced without any treatment. It is also known as nodular iron, ductile iron, spheroid graphite iron ಅಂತ ನಾವು ಇದನ್ನ ಕರಿತೀವಿ. It has a good machinability. Nodular cast iron ಒಳ್ಳೆ machinability ಇದೆ, castability ಇದೆ, resistant to wear, ಸವಿಯೋದಿಲ್ಲ, low melting temperature and low hardness. Hardness ಕೂಡ ಇದರಲ್ಲಿ ಕಡಿಮೆ. So that is the advantages of the nodular cast iron. It is used for machine parts. ಇದನ್ನು machine parts ಅನ್ನ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. That have to withstand higher tensile stress and moderate impact loads. ಹೈ ಟೆನ್ಸೈಲ್ ಸ್ಟ್ರೆಸ್ ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಲೋಡ್ ಅನ್ನ ತಡ್ಕೊಳ್ತಕ್ಕಂತ ಮೆಷಿನ್ ಪಾರ್ಟ್ಸ್ ಅನ್ನ ತಯಾರು ಮಾಡಲಿಕ್ಕೆ ಈ ನಾಡುಲಾರ್ ಕ್ಯಾಸ್ಟ್ ಐರನ್ ಅನ್ನ ನಾವು ಬಳಸ್ತಾ ಹೋಗ್ತೀವಿ. ಲೆಸ್ ಎಕ್ಸ್ಪೆನ್ಸಿವ್. ಇದು ಎಕ್ಸ್ಪೆನ್ಸಿವ್ ಕಡಿಮೆ. ಎಲ್ಲಿ ಕಡಿಮೆ ಅಂದ್ರೆ ಲೆಸ್ ಎಕ್ಸ್ಪೆನ್ಸಿವ್ ಕ್ಯಾಸ್ಟಿಂಗ್ ಆಲ್ಟರ್ನೇಟಿವ್ ಆಫ್ ಸ್ಟೀಲ್ ಕ್ಯಾಸ್ಟಿಂಗ್. ಸ್ಟೀಲ್ ಕ್ಯಾಸ್ಟಿಂಗ್ ಗೆ ಆಲ್ಟರ್ನೇಟಿವ್ ಆಗಿ ನಾವು ಈ ನಾಡುಲಾರ್ ಕ್ಯಾಸ್ಟ್ ಐರನ್ ಅನ್ನ ನಾವು ಎಕನಾಮಿಕಲಿ ಕಡಿಮೆ ಹಣ ಖರ್ಚಾಗೋದ್ರಿಂದ ಈ ನಾಡುಲಾರ್ ಕ್ಯಾಸ್ಟಿಂಗ್ಸ್ ನಾವು ಕ್ಯಾಸ್ಟ್ ಐರನ್ ಕ್ಯಾಸ್ಟಿಂಗ್ಸ್ ನಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ಇದಿಷ್ಟು 4 ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್: ಗ್ರೇ ಕ್ಯಾಸ್ಟ್ ಐರನ್, ವೈಟ್ ಕ್ಯಾಸ್ಟ್ ಐರನ್, ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್, ನೋಡುಲಾರ್ ಕ್ಯಾಸ್ಟ್ ಐರನ್ ಅಂತ ನಾವು ನೋಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಶ್ನೆಗಳನ್ನ ನಿಮಗೆ ಪರೀಕ್ಷೆನಲ್ಲಿ ಕೇಳಬಹುದು, ಯಾವ ರೀತಿ ಬರಬಹುದು? ನೇಮ್ ದ ಫರ್ನೆಸ್ ಯೂಸ್ಡ್ ಫಾರ್ ರಿಫೈನಿಂಗ್ ಪಿಗ್ ಐರನ್ ಟು ಪ್ರೊಡ್ಯೂಸ್ ಕ್ಯಾಸ್ಟ್ ಐರನ್. ಯಾವ ಫರ್ನೆಸ್? ಕುಪ್ಲಾ ಫರ್ನೆಸ್. ಲಿಸ್ಟ್ ದ ಐಟಮ್ಸ್ ಚಾರ್ಜ್ ಇನ್ ದ ಕುಪ್ಲಾ ಫರ್ನೆಸ್ ಫಾರ್ ಪ್ರೊಡ್ಯೂಸಿಂಗ್ ಕ್ಯಾಸ್ಟ್ ಐರನ್. ಯಾವ ಐಟಮ್ಸ್ ಅನ್ನ ನೀವು ಲಿಸ್ಟ್ ಮಾಡ್ತೀರಿ? ಕೋಕ್ ಮಾಡ್ತೀರಿ, ಪಿಗ್ ಐರನ್, ಫ್ಲಕ್ಸ್ ಅಂದ್ರೆ ಲೈಮ್ ಸ್ಟೋನ್, ಇದ್ರ ಜೊತೆಗೆ ಇನ್ನೊಂದು ಸ್ಟೀಲ್ ಸ್ಕ್ರಾಪ್. ಸ್ಟೀಲ್ ಸ್ಕ್ರಾಪ್ ಅನ್ನು ನಾವು ಯೂಸ್ ಮಾಡ್ತೀವಿ. ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ಆಡಿಂಗ್ ಸ್ಟೀಲ್ ಸ್ಕ್ರಾಪ್? ಯಾತಕ್ಕೆ ಈ ಸ್ಟೀಲ್ ಸ್ಕ್ರಾಪ್ ಅನ್ನ ಆಡ್ ಮಾಡ್ತಾರೆ ಇಲ್ಲಿ ಕಪ್ಲೋ ಫರ್ನೆಸ್ ಅಲ್ಲಿ? ಬಿಕಾಸ್ ಟು ರೆಡ್ಯೂಸ್ ದ ಕಾರ್ಬನ್ ಕಂಟೆಂಟ್ ಇನ್ ದ ಸ್ಟೀಲ್ ಮೆಟಲ್. ಕ್ಯಾಸ್ಟ್ ಐರನ್ ಮೆಟಲ್ ನಲ್ಲಿ ಈ ಕಾರ್ಬನ್ ಕಾಂಟೆಂಟ್ ಅನ್ನ ರೆಡ್ಯೂಸ್ ಮಾಡ್ಲಿಕ್ಕೋಸ್ಕರ ಸ್ಟೀಲ್ ಸ್ಕ್ರಾಪ್ ಅನ್ನ ಆಡ್ ಮಾಡ್ತಾರೆ. ಬೈ ವಾಟ್ ನೇಮ್ ದ ಇಂಪ್ಯೂರಿಟೀಸ್ ಫ್ಲೋಟಿಂಗ್ ಆನ್ ದ ಟಾಪ್ ಆಫ್ ದ ಮೋಲ್ಟಾನ್ ಮೆಟಲ್ ಕಾರ್ಡ್? ಆ ಇಂಪ್ಯೂರಿಟೀಸ್ ಇರ್ತದಲ್ಲ, ಅದನ್ನ ಏನಂತ ಕರಿತೀವಿ? ಸ್ಲಾಗ್. ಏನಂತ ಕರಿತೀವಿ? ಸ್ಲಾಗ್. ಅಲ್ಲೂ ಸ್ಲಾಗ್, ಇಲ್ಲೂ ಸ್ಲಾಗ್. ನೇಮ್ ಎನಿ ಟೂ ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್. 3-4 ತರ ಇದೆ: ವೈಟ್ ಕ್ಯಾಸ್ಟ್ ಐರನ್, ಗ್ರೇ ಕ್ಯಾಸ್ಟ್ ಐರನ್, ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್, ನಾಡುಲಾರ್ ಕ್ಯಾಸ್ಟ್ ಐರನ್. ಸೊ ದಿಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್. ಇದನ್ನ ಇದುವರೆಗೆ ನಾವು ಡಿಸ್ಕಸ್ ಮಾಡಿರೋದು. ಸೊ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇನ್ ಕ್ಯಾಸ್ಟ್ ಐರನ್? ಇಂಪಾರ್ಟೆಂಟ್ ಪ್ರಶ್ನೆ. ಎಷ್ಟಿರುತ್ತೆ? 2 to 4%. ಹೌ ದ ಸ್ಲಾಗ್ ಫಾರ್ಮ್? ಸ್ಲಾಗ್ ಹೇಗೆ ಫಾರ್ಮ್ ಆಗುತ್ತೆ? So molten limestone combines with the sand and other impurities and floats on liquid. ಈ ಲೈಮ್ಸ್ಟೋನ್ ಈ ಸ್ಯಾಂಡ್ ಮರಳು ಜೊತೆ ಕಂಬೈನ್ ಆಗಿ ಎಲ್ಲ ಇಂಪ್ಯೂರಿಟೀಸ್ ಜೊತೆ ಸೇರಿಸಿ ಅದೇನಾಗ್ತಾ ಇರ್ತದೆ, ಮೇಲ್ಗಡೆ ಲಿಕ್ವಿಡ್ ಮೇಲ್ಗಡೆ ತೇಲ್ತಾ ಇರ್ತದೆ. ಅದನ್ನ ಸ್ಲಾಗ್ ಹೋಲಿಂದ ಹೊರಗಡೆ ತೆಗಿತೀವಿ. ದಟ್ ಈಸ್ ಹೌ ದ ಸ್ಲಾಗ್ ಫಾರ್ಮ್ಸ್ ಅಂತ ಹೇಳಿ. ಎರಡು ಫರ್ನೆಸ್ ಅಲ್ಲೂ ಅದೇ ರೀತಿ. ನೇಮ್ ದ ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್. So grey, white, malleable and nodular cast iron.
ವಿಚ್ ಕ್ಯಾಸ್ಟ್ ಐರನ್ ಇಸ್ ಯೂಸ್ಡ್ ಫಾರ್ ಮೇಕಿಂಗ್ ಮೆಷಿನ್ ಪಾರ್ಟ್ಸ್ ಅಂಡ್ ವೈ? ಯಾವುದು ಮೆಷಿನ್ ಪಾರ್ಟ್ಸ್ ಸಾಮಾನ್ಯವಾಗಿ ಗ್ರೇ ಕ್ಯಾಸ್ಟ್ ಐರನ್, ಯಾಕಂದ್ರೆ ಬಿಕಾಸ್ ಇಟ್ ಕೆನ್ ಬಿ ಮೆಷಿನ್. ಗ್ರೇ ಕ್ಯಾಸ್ಟ್ ಐರನ್ ಮೆಷಿನ್ ಪಾರ್ಟ್ಗೆ ಯಥೇಚ್ಛವಾಗಿ ನಾವು ಬಳಸ್ತೀವಿ. ವೈ ಗ್ರೇ ಕ್ಯಾಸ್ಟ್ ಐರನ್ ನಾಟ್ ಯೂಸ್ಡ್ ಫಾರ್ ಮೇಕಿಂಗ್ ಐಟಮ್ಸ್ ಸಬ್ಜೆಕ್ಟೆಡ್ ಟು ಹೈ ಸ್ಟ್ರೆಸ್ ಅಂಡ್ ಇಂಪ್ಯಾಕ್ಟ್ ಲೋಡ್? ಹೈ ಸ್ಟ್ರೆಸ್ ಮತ್ತೆ ಇಂಪ್ಯಾಕ್ಟ್ ಲೋಡ್ ಇದ್ರೆ ಈ ಗ್ರೇ ಕ್ಯಾಸ್ಟ್ ಐರನ್ ಯಾತಕ್ ಬಳಸಲ್ಲ ಅಂತಂದ್ರೆ ನಮಗ್ ಗೊತ್ತು, ಇಟ್ ಈಸ್ ಬ್ರಿಟಲ್ ಡ್ಯೂ ಟು ಹೈ ಕಾರ್ಬನ್ ಪರ್ಸೆಂಟೇಜ್ ಅಂಡ್ ಲೋ ಟೆನ್ಸೈಲ್ ಸ್ಟ್ರೆಂತ್. ಅವು ಗ್ರೇ ಕ್ಯಾಸ್ಟ್ ಐರನ್ ಕೆನ್ ಮೇಡ್ ಟಫ್. ಹಾಗಾದ್ರೆ ಹೇಗೆ ಇದನ್ನ ಟಫ್ ಮಾಡಬಹುದು? ನಾನು ಹೇಳಿದ್ದೀನಿ ಹಿಂದೆ, ಬೈ ಅಲೈಂಗ್ ವಿತ್ ನಿಕ್ಕಲ್, ಕ್ರೋಮಿಯಂ, ವೆನೇಡಿಯಂ ಅಂಡ್ ಕಾಪರ್. ಅದಕ್ಕೆ ಆಡ್ ಮಾಡಿದ್ರೆ, ಅಲೈ ಮಾಡಿದ್ರೆ, ಮಿಶ್ರ ಮಾಡಿದ್ರೆ ಕ್ಯಾಸ್ಟ್ ಐರನ್, ಗ್ರೇ ಕ್ಯಾಸ್ಟ್ ಐರನ್ ಇದು ಟಫ್ ಆಗುತ್ತೆ, ಆಟೋಮೆಟಿಕಲಿ ಟಫ್ ಆಗುತ್ತೆ. ವಾಟ್ ಶುಡ್ ಬಿ ಡನ್ ಬಿಫೋರ್ ಗ್ರೇ ಕ್ಯಾಸ್ಟ್ ಐರನ್ ಇಸ್ ವೆಲ್ಡೆಡ್? ಗ್ರೇ ಕ್ಯಾಸ್ಟ್ ಐರನ್ ವೆಲ್ಡ್ ಮಾಡ್ಬೇಕಾದ್ರೆ ಯಾವ ಪಾರ್ಟ್ ಅನ್ನ ವೆಲ್ಡ್ ಮಾಡ್ತೀವಿ ಗ್ರೇ ಕ್ಯಾಸ್ಟ್ ಐರನ್, ಅದನ್ನ ಫಸ್ಟ್ ಪ್ರೀ ಹೀಟ್ ಮಾಡಬೇಕು. ಏನನ್ನ ಮಾಡಬೇಕು? ಪ್ರೀ ಹೀಟ್ ಟು ಬಿ ಡನ್. ವಿಚ್ ಕ್ಯಾಸ್ಟ್ ಐರನ್ ಇಸ್ ವೆರಿ ಡಿಫಿಕಲ್ಟ್ ಟು ಮೆಷಿನ್? ಯಾವ ಕ್ಯಾಸ್ಟ್ ಐರನ್ ಮೆಷಿನಿಂಗ್ ಮಾಡ್ಲಿಕ್ಕೆ ಡಿಫಿಕಲ್ಟ್ ಅಂದ್ರೆ ವೈಟ್ ಕ್ಯಾಸ್ಟ್. ವೈ ವೈಟ್ ಕ್ಯಾಸ್ಟ್ ಐರನ್ ಯಾತಕ್ಕೆ ಕಾಡಿರುತ್ತೆ? ಪ್ರೊಡ್ಯೂಸ್ಡ್ ವಿತ್ ಲೋರಿಂಗ್ ಸಿಲಿಕಾನ್ ಅಂಡ್ ರ್ಯಾಪಿಡ್ ಕೂಲಿಂಗ್. ಇದಕ್ಕೆ ಇನ್ನೊಂದು ಚಿಲ್ಡ್ ಕ್ಯಾಸ್ಟ್ ಐರನ್ ಅಂತ ಕೂಡ ಕರಿತೀವಿ ನಾವು. ಇದು ಸಿಲಿಕಾನ್ ಕಾಂಟೆಂಟ್ ಅನ್ನ ಕಡಿಮೆ ಮಾಡ್ಬಿಟ್ಟಿರೋದ್ರಿಂದ ಮತ್ತೆ ವೇಗವಾಗಿ ಇದನ್ನ ಕೂಲ್ ಮಾಡ್ಬಿಟ್ಟಿರೋದ್ರಿಂದ ಹಾರ್ಡನಿಂಗ್. ನೀವು ಹಾರ್ಡನಿಂಗ್ ಮಾಡುವಾಗ ಈ ಟ್ರೀಟ್ಮೆಂಟ್ ಆಗಿ ಬಂದಾಗ ಪ್ರೋಸೆಸ್ ಹೇಳ್ತೀನಿ ನಾನು ನಿಮಗೆ. ಸೊ ರ್ಯಾಪಿಡ್ ಕೂಲಿಂಗ್ ಹಾರ್ಡನಿಂಗ್ ಆದ್ರೆ ಅವಾಗ ಏನಾಗುತ್ತೆ? ಹಾರ್ಡ್ ಆಗೋಗುತ್ತೆ ಇದು. ವೈ ವೈಟ್ ಕ್ಯಾಸ್ಟ್ ಐರನ್ ಇಸ್ ಆಲ್ಸೋ ನೋನ್ ಆಸ್ ಚಿಲ್ಡ್ ಕ್ಯಾಸ್ಟ್ ಐರನ್? ವೈಟ್ ಕ್ಯಾಸ್ಟ್ ಐರನ್ ಗೆ ಚಿಲ್ಡ್ ಕ್ಯಾಸ್ಟ್ ಐರನ್ ಅಂತ ಯಾಕೆ ಕರಿತೀವಿ? ಬಿಕಾಸ್ ರ್ಯಾಪಿಡ್ ಕೂಲಿಂಗ್, ಇಟ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ವಿತ್ ರ್ಯಾಪಿಡ್ ಕೂಲಿಂಗ್. ವಿಚ್ ಕ್ಯಾಸ್ಟ್ ಐರನ್ ಇಸ್ ನಾಟ್ ವೆಲ್ಡಬಲ್? ಯಾವುದನ್ನ ವೆಲ್ಡ್ ಮಾಡ್ಲಿಕ್ಕೆ ಆಗಲ್ಲ. ದಿಸ್ ವೈಟ್ ಕ್ಯಾಸ್ಟ್ ಐರನ್ ಇಸ್ ನಾಟ್ ವೆಲ್ಡಬಲ್. Which cast iron has a more increased ductility, strength and toughness when compared to grey cast iron? Grey cast iron ಗೆ ಕಂಪೇರ್ ಮಾಡಿದಾಗ ಯಾವುದು ಡಕ್ಟಿಲಿಟಿ ಇದೆ, ಸ್ಟ್ರೆಂತ್ ಇದೆ, ಟಫ್ನೆಸ್ ಇದೆ ಅಂತಂದ್ರೆ ಅದು ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್. ವಾಟ್ ಇಸ್ ದ ಡ್ಯೂರೇಷನ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್? ಎಷ್ಟು ಗಂಟೆ ಪ್ರೊಲಾಂಗ್ ಟ್ರೀಟ್ಮೆಂಟ್ ಅಂತ ಹೇಳಿದೆ ನಾನು. ಎಷ್ಟು ಗಂಟೆ ಕಾಯಿಸ್ಬೇಕದನ್ನ? 30 ಗಂಟೆ, 30 ಅವರ್ ಅದನ್ನ ಹೀಟ್ ಮಾಡಬೇಕು, ಅಬೌಟ್ 30 ಅವರ್ಸ್. What is the difference between malleable cast iron and nodular cast iron? Malleable cast iron and nodular cast iron ಏನು ಡಿಫರೆನ್ಸ್? Malleable cast iron produced with prolonged heat treatment and nodular cast iron produced without heat treatment. ಅದು ಹೀಟ್ ಮಾಡಿ 40 ಗಂಟೆ ಕಾಯಿಸ್ತಾರೆ. ಇದು ವಿತೌಟ್ ಹೀಟ್ ಟ್ರೀಟ್ಮೆಂಟ್ ನಾಡುಲರ್ ಕ್ಯಾಸ್ಟ್ ಐರನ್ ನ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ನಾವು ಮಾಡ್ತೀವಿ. ವಾಟ್ ಆರ್ ದ ಅದರ್ ನೇಮ್ಸ್ ಆಫ್ ನಾಡುಲಾರ್ ಕ್ಯಾಸ್ಟ್ ಐರನ್? ಹೇಳಿದೀನಿ, ನಾಡುಲಾರ್ ಕ್ಯಾಸ್ಟ್ ಐರನ್, ಡಕ್ಟೈಲ್ ಐರನ್, ಸ್ಪೆಡಾಯಿಲ್ ಗ್ರಾಫೈಟ್ ಐರನ್ ಅಂತ ನಾವು ಕರಿತೀವಿ. ವಾಟ್ ಆರ್ ದ ಮೇಜರ್ ಪ್ರಾಪರ್ಟೀಸ್ ಆಫ್ ನಾಡುಲಾರ್ ಕ್ಯಾಸ್ಟ್ ಐರನ್? ಒಳ್ಳೆ ಪ್ರಾಪರ್ಟಿ ನಾಡುಲಾರ್ ಕ್ಯಾಸ್ಟ್ ಐರನ್ಗೆ. ಗುಡ್ ಮೆಷಿನಬಿಲಿಟಿ, ಕ್ಯಾಸ್ಟಬಿಲಿಟಿ, ರೆಸಿಸ್ಟೆಂಟ್ ಟು ವಿಯರ್, ಲೋ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಹಾರ್ಡ್ನೆಸ್. ಇದು ಒಳ್ಳೆ ಗುಣಗಳನ್ನು ಹೊಂದಿರತಕ್ಕಂಥ ನಾಡುಲಾರ್ ಕ್ಯಾಸ್ಟ್ ಐರನ್. ವಿಚ್ ಟೈಪ್ ಆಫ್ ಮೆಷಿನ್ ಪಾರ್ಟ್ಸ್ ಕ್ಯಾಸ್ಟೆಡ್ ವಿತ್ ನಾಡುಲಾರ್ ಕ್ಯಾಸ್ಟ್ ಐರನ್ ಅಂಡ್ ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್? ಯಾವ ಟೈಪ್ ಆಫ್ ಮೆಷಿನ್ ಪಾರ್ಟ್ಸ್ ಸಬ್ಜೆಕ್ಟ್ ಟು ಹೈ ಟೆನ್ಸೈಲ್ ಸ್ಟ್ರೆಸ್ ಅಂಡ್ ಮಾಡರೇಟ್ ಇಂಪ್ಯಾಕ್ಟ್ ಲೋಡ್. ಹೈ ಟೆನ್ಸೈಲ್ ಸ್ಟ್ರೆಸ್ ಇರೋದು ಮತ್ತೆ ಮಾಡರೇಟ್ ಇಂಪ್ಯಾಕ್ಟ್ ಲೋಡಿಂಗ್ ಅನ್ನು ತಗೊಳ್ತಕ್ಕಂಥ ಮೆಷಿನ್ ಪಾರ್ಟ್ಸ್ ಅನ್ನ ತಯಾರು ಮಾಡಲಿಕ್ಕೆ ನಾವು ಈ ನಾಡುಲಾರ್ ಕ್ಯಾಸ್ಟ್ ಐರನ್ ಅನ್ನು ಬಳಸ್ತೀವಿ. ಇನ್ ವಿಚ್ ಫರ್ನೆಸ್ ಕ್ಯಾಸ್ಟ್ ಐರನ್ ಇಸ್ ಮ್ಯಾನುಫ್ಯಾಕ್ಚರ್ಡ್? ಯಾವುದರಲ್ಲಿ? ಕುಪಲೋ ಫರ್ನೆಸ್. ವಾಟ್ ಇಸ್ ದ ರಾ ಮೆಟೀರಿಯಲ್ ಆಫ್ ಕ್ಯಾಸ್ಟ್ ಐರನ್? ಕೋಕ್, ಫ್ಲಕ್ಸ್, pig iron, steel scrap. Pig iron and some steel scrap, ಫ್ಲಕ್ಸ್ ಅನ್ನು ಯೂಸ್ ಮಾಡ್ತೀವಿ, ಮತ್ತೆ ಕೋಕ್ ಅನ್ನು ನಾವು ಯೂಸ್ ಮಾಡ್ತೀವಿ. ವೇರ್ ಫ್ರಮ್ ಕ್ಯಾಸ್ಟ್ ಐರನ್ ಇಸ್ ಟ್ಯಾಪ್ಡ್ ಅಂಡ್ ಇನ್ ವಿಚ್ ಇಟ್ ಈಸ್ ಕಲೆಕ್ಟೆಡ್? ಎಲ್ಲಿಂದ ನಾವು ಟ್ಯಾಪ್ ಮಾಡ್ತೀವಿ? ಸೊ ಟ್ಯಾಪ್ಡ್ ಫ್ರಮ್ ದ ಬಾಟಮ್ ಆಫ್ ದಿ ಫರ್ನೆಸ್ ಅಂಡ್ ಕಲೆಕ್ಟೆಡ್ ಇನ್ ಲ್ಯಾಡಲ್ಸ್. ಇಂಪಾರ್ಟೆಂಟ್ ಇದು. ವಿಚ್ ಇಸ್ ದ ಅಲಾಯ್ ಆಫ್ ಕಾರ್ಬನ್, ಐರನ್ ಅಂಡ್ ಸಿಲಿಕಾನ್? ಕಾರ್ಬನ್, ಐರನ್ ಅಂಡ್ ಸಿಲಿಕಾನ್. ಅದು ಯಾವುದು? ಕ್ಯಾಸ್ಟ್ ಐರನ್. ಕಾರ್ಬನ್, ಐರನ್, ಸಿಲಿಕಾನ್, ಕ್ಯಾಸ್ಟ್ ಐರನ್. ನೇಮ್ ದ ಪಾರ್ಟ್ಸ್ ಮಾರ್ಕ್ಡ್ ಎ ಅಂಡ್ ಬಿ. ಇದು ಕಪ್ಲೋ ಫರ್ನೆಸ್. ಇದು ಏನು ಅಂತ ಕೇಳಿದೆ. ಇಲ್ಲಿ ಎ ಅಂತ ಕೊಟ್ಟಿದ್ದಾನೆ. ಎ ಬಂದು ನಿಮಗೆ ಸ್ಪಾರ್ಕ್ ಅರೆಸ್ಟರ್ ಅಂತ ಇದೆ. ಸ್ಪಾರ್ಕ್ ಅರೆಸ್ಟರ್ ಮೇಲ್ಭಾಗದ್ದು. ಇಲ್ಲಿ ಬಿ ಏನು ಹೇಳ್ತಾನೆ? ಬಿ ಬಂದಿದ್ದು ಟ್ಯಾಪಿಂಗ್ ಬೋರ್ಡ್.
ಬಾಟಮ್ ಅಲ್ಲಿ ಈ ಮೋಲ್ಟಾನ್ ಕ್ಯಾಸ್ಟ್ ಐರನ್ ಕಲೆಕ್ಟ್ ಆಗುತ್ತಲ್ಲ, ಇದನ್ನ ಲ್ಯಾಡರ್ಸ್ ಅಲ್ಲಿ ಕಲೆಕ್ಟ್ ಮಾಡ್ಕೊತೀವಿ. ಇದು ಟ್ಯಾಪಿಂಗ್ ಹೋಲ್ ಅಂತ ನಾವು ಕರಿತೀವಿ. ಮ್ಯಾಚ್ ದಿ ಫಾಲೋಯಿಂಗ್ ಇಲ್ಲಿದೆ. ಇಲ್ಲಿ ಗ್ರೇ ಕ್ಯಾಸ್ಟ್ ಐರನ್, ನಾಡೋಲೈರ್ ಕ್ಯಾಸ್ಟ್ ಐರನ್, ವೈಟ್ ಕ್ಯಾಸ್ಟ್ ಐರನ್ ಇದೆ. ವೆರಿ ಆಡ್ ಅಂಡ್ ಡಿಫಿಕಲ್ಟ್ ಟು ಮಿಷಿನ್ ಯಾವುದು? ವೈಟ್ ಕ್ಯಾಸ್ಟ್ ಐರನ್. Widely used for machine tools because it is ability to reduce vibration and chatter. Which one is? Grey cast iron. Weldable, but the base metal needs preheating. Weld ಮಾಡಬಹುದಂತೆ. That is also a grey cast iron. Used for manufacturing machine parts where there is highest tensile stress, moderate impact load. That is B. Nodular cast iron. ಈಗ ತಾನೇ ಪ್ರಶ್ನೆ ನಿಮಗೆ ಬಂದಿದೆ. ಸೊ ಮಕ್ಕಳೇ, ಇದಿಷ್ಟು ಕ್ಯಾಸ್ಟ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್, ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್ಸ್, ಅದರದ್ದು ಪ್ರಾಪರ್ಟೀಸ್, ಅದರದ್ದು ಯೂಸಸ್ ಅನ್ನ ಹೇಳಿದ್ದೀನಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪ್ರಶ್ನೆಗಳನ್ನ ನಿಮ್ ಜೊತೆ ಚರ್ಚೆ ಮಾಡಿದ್ದೀನಿ. ಇನ್ನ ಹೆಚ್ಚಿನ MCQ ಕ್ವಶನ್ಸ್ ಅನ್ನ ಮುಂದಿನ ತರಗತಿಗಳಲ್ಲಿ ಬೇರೆ ನೋಡೋಣ. ನೀವು ನಿಮಗೆ ಕೊಟ್ಟಿರ್ತಕ್ಕಂಥ ಅಸೈನ್ಮೆಂಟ್ಸ್, ನಿಮಿ ಕೋರ್ಸ್ ಅಸೈನ್ಮೆಂಟ್ಸ್ ಇದೆ, ಅದೆಲ್ಲ ಅಪ್ಡೇಟ್ ಮಾಡಿ borosskill.com ನಲ್ಲಿದೆ. ಇದು ಈ ಕ್ಯಾಸ್ಟ್ ಐರನ್ ಬಂದು ನಿಮ್ಗೆ ವೀಕ್ ನಂಬರ್ 32 ಸೆಕೆಂಡ್ ಸೆಮ್ ನಲ್ಲಿ ಎಲ್ಲಿ ಸಿಗುತ್ತೆ? ನಿಮ್ಗೆ ವೀಕ್ ನಂಬರ್ 32 ಸೆಕೆಂಡ್ ಸೆಮ್ ಅಲ್ಲಿ ಸಿಗುತ್ತೆ. borosskill.com ನಲ್ಲಿ ಸೆಕೆಂಡ್ ಸೆಮ್ ಅಸೈನ್ಮೆಂಟ್ ಏನಿದೆ, ಫಸ್ಟ್ ಇಯರ್ NSQF ಲೆವೆಲ್ 5 ನಲ್ಲಿ ಇದು ಅಸೈನ್ಮೆಂಟ್ಸ್ ಇದೆ. ಆ MCQ ಅಸೈನ್ಮೆಂಟ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ ನಾನು ನಿಮಗೆ. ಎಲ್ಲ ಅಸೈನ್ಮೆಂಟ್ಸ್ ನೀವು ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಮುಂದಿನ ತರಗತಿಯಲ್ಲಿ ರಾಟ್ ಐರನ್ ಮ್ಯಾನುಫ್ಯಾಕ್ಚರ್ಸ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಹೇಗೆ ರಾಟ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಯಾವ ರೀತಿ ಮಾಡ್ತಾರೆ, ರಾಟ್ ಐರನ್ ಪ್ರಾಪರ್ಟೀಸ್ ಏನಿದೆ, ಅದಕ್ಕೆ ಯಾವುದಕ್ಕೆ ಅದನ್ನ ಉಪಯೋಗವನ್ನ ಮಾಡ್ತಾರೆ, ಮತ್ತೆ ಅಲ್ಲಿ ಯಾವ್ಯಾವ ರೀತಿಯಾದಂತ ಪ್ರಶ್ನೆಗಳನ್ನ ಕೇಳಬಹುದು ನಿಮ್ಗೆ ಅನ್ನೋದನ್ನ ಮುಂದಿನ ತರಗತಿನಲ್ಲಿ ಚರ್ಚೆ ಮಾಡಿ. ಥ್ಯಾಂಕ್ ಯು.